ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಸ್ವೀಟ್ ರೆಸಿಪಿ ಮಾಡೋಣ. ಒಮ್ಮೊಮ್ಮೆ ಈ ದೇವಸ್ಥಾನಗಳಲ್ಲಿ ಹೋದಾಗ ತೆಂಗಿನಕಾಯಿಗಳು ತುಂಬ ನಮಗೆ ದೊರಕ್ತದೆ. ಅಂದರೆ ನಾವು ಏನಾದರೂ ಹಣ್ಣು ಕಾಯೆಲ್ಲ ಮಾಡಿಸಿದಾಗ ಹಾಗಾಗುವಾಗ ಇಂಥ ತೆಂಗಿನಕಾಯಿಗಳನ್ನು ಒಂದು ರುಚಿಕರವಾದ ಸ್ವೀಟ್ ಮಾಡಿ ನಾವು ಬಳಸಬಹುದು. ಇವತ್ತು ನಾನು ಕೆಲವು ಇಂಗ್ರೀಡಿಯೆಂಟ್ಸ್, ಅದರಲ್ಲಿ ಮೇಯ್ನಾಗಿ ತೆಂಗಿನ ತುರಿ ಹಾಕಿ ಮಾಡಿದಂತಹ ಒಂದು ರುಚಿಕರವಾದ ಮತ್ತು ಆರೋಗ್ಯದಾಯಕವಾದ ತೆಂಗಿನಕಾಯಿಯನ್ನು ಬಳಸಿ ಮಾಡಿದಂಥ ಸ್ವೀಟನ್ನು ಮಾಡಿದ್ದೇನೆ. ಇದನ್ನು ಹಲ್ವಾ ಅಂತಲೂ ಕರೀಬೋದು. ಹೆಚ್ಚಾಗಿ ನಾರ್ತಿನವರು ಇದನ್ನು ತೆಂಗಿನಕಾಯಿಯ ಹಲ್ವಾ ಅಂತ ಕರೀತಾರೆ. ಹಾಗಿರುವಾಗ ಬನ್ನಿ ಯಾವ ರೀತಿ ಇದನ್ನು ಮಾಡುವುದನ್ನು ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅಡುಗೆ ಮನೆಗೆ ಹೋಗೋಣ. ನಮಸ್ತೆ ಮಿತ್ರರೇ. ಈ ನೋಡಿ, ಒಂದು ತೆಂಗಿನಕಾಯಿ ಉಂಟು. ಈ ತೆಂಗಿನಕಾಯಿಯನ್ನು ಬಳಸಿ ನಾವಿವತ್ತು ಒಂದು ರುಚಿಕರವಾದ ಒಂದು ಸ್ವೀಟನ್ನು ತಯಾರಿಸೋಣ. ಬಹಳ ಟೇಸ್ಟಿಯಾಗಿ ಬರ್ತದೆ. ಈ ಸಮ್ಮರಿಗಂತೂ ಬಹಳ ತೆಂಗಿನಕಾಯಿ ತಿಂದರೆ ಬಹಳ ಆರೋಗ್ಯಕ್ಕೆ ಉತ್ತಮ ಅಂತ ಈಗೀಗಿನ ಸಂಶೋಧನೆ ಹೇಳ್ತದೆ. ಅದರಿಂದಾಗಿ ಒಮ್ಮೊಮ್ಮೆ ಈ ತೆಂಗಿನಕಾಯಿ ಸ್ವೀಟನ್ನು ತಿಂದರೆ ಬಹಳ ಉತ್ತಮ. ಮೊದಲು ಇದನ್ನು ಹೆರಿದುಕೊಂಡು ತರ್ತೇನೆ. ನಮಸ್ತೆ ಮಿತ್ರರೇ, ತೆಂಗಿನಕಾಯಿ ಹೆರಿದುಕೊಂಡು ಬಂದೆ. ನೋಡಿ, ಫ್ರೆಶ್ ಆದ ತೆಂಗಿನ ತುರಿ ರೆಡಿ ಉಂಟು. ಈಗ ಬೇಕಾದ ಸಾಮಗ್ರಿಗಳು: 2 ಚಮಚದಷ್ಟು ನಮಗೆ ಹೆಸರು ಬೇಳೆ ಬೇಕು, 2 ಚಮಚದಷ್ಟು ಅಕ್ಕಿ ಹುಡಿ ಬೇಕು, ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್, ಏಲಕ್ಕಿ ಒಂದು 2-3 ಏಲಕ್ಕಿ, ಅದರೊಟ್ಟಿಗೆ ತುಪ್ಪ. ನೋಡಿ, ನಾನು ತುಪ್ಪ ಮುಗ್ದಿದೆ. ನಾನು ಹೆಚ್ಚಾಗಿ ಯೂಸ್ ಮಾಡೋದು ನಮ್ಮ ಕರ್ನಾಟಕದ ನಂದಿನಿಯವರ ಶುದ್ಧವಾದ ತುಪ್ಪವನ್ನು ಯೂಸ್ ಮಾಡೋದು. ಇದಕ್ಕೆ ಹೆಚ್ಚು ತುಪ್ಪ ಸಹ ಬೇಡ. ಇದಕ್ಕೆ ಒಂದು 5 ಚಮಚದಷ್ಟು ತುಪ್ಪ ಇದ್ದರೆ ಸಾಕಾಗ್ತದೆ. ಸೊ ತುಪ್ಪವನ್ನು ತುಂಬಿಸಿಕೊಂಡು ಮತ್ತೆ ಶುರು ಮಾಡಿಕೊಳ್ಳೋಣ. ಈಗ ಮೊದಲಿಗೆ ಈ ತುಪ್ಪ ತುಂಬಿಸಿಕೊಂಡಾಯಿತು. ಇಲ್ಲೀಗ ನಾವು ಬಿಸಿ ಆಗಲಿಕ್ಕೆ ಒಂದು ಬಾಣಲೆಯನ್ನು ಇಟ್ಕೊಳ್ಳೋಣ, ಅಥವಾ ಇಂಥ ತವ ಇದ್ದರೆ ಸಹ ಆಗ್ತದೆ. ಈಗ ಮೊದಲಿಗೆ ನಾವೇನು ಮಾಡಬೇಕು ಹೇಳಿದರೆ, ಈ ಇದರಲ್ಲಿ ಒಂದು 2 ಚಮಚಗಳಷ್ಟು ನಾವು ಈ ಮೂಂಗ್ ದಾಲ್ ಇದನ್ನು ಚೆನ್ನಾಗಿ ಕಪ್ಪಾಗದ ಹಾಗೆ ಹದಾ ಉರಿಯಲ್ಲಿ ಹುರಿದುಕೊಳ್ಳೋಣ. ವೀಕ್ಷಕರೇ, ಇಷ್ಟ ಆಗುವಾಗ ನೋಡಿ, ಇದನ್ನು ಆಫ್ ಮಾಡಿಕೊಂಡು ಇದನ್ನೀಗ ನಾನು ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಅಷ್ಟೊತ್ತಿಗೆ ಇದು ತಣ್ಣಗಾಗ್ತಿರುವಾಗ ಇಲ್ಲಿ ಡ್ರೈ ಫ್ರೂಟ್ಸ್ಗಳನ್ನು, ಯಾವುದು ಡ್ರೈ ಫ್ರೂಟ್ಸ್ ಬೇಕು ಅದನ್ನು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋಣ. ಬಾದಾಮನ್ನು ಸ್ವಲ್ಪ ಸಣ್ಣದು ಮಾಡ್ಕೊಳ್ಳೋಣ. ಸೊ ಎಲ್ಲವನ್ನು ಹೀಗೆ ಈ ಬಾದಾಮನ್ನು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಳ್ತೇನೆ. ನಿಮಗೆ ಅದು ಇಡೀ ಹಾಕೋದಾದ್ರೆ ಸಹ ಹಾಕ್ಕೊಳ್ಬೋದು, ಹೇಗೆ ಸಹ ಆಗ್ತದೆ. ಸೊ ನಾನು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಳ್ತೇನೆ. ಇದನ್ನು ಸಹ ಹಾಗೆ, ಗೇರು ಬೀಜ ಸಹ ಹಾಗೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಳ್ತೇನೆ. ಇಡೀ ಸಹ ಹಾಕ್ಕೊಳ್ಬೋದು, ಯಾವ ರೀತಿ. ಸ್ವಲ್ಪ ಇಡೀ ಇಟ್ಕೊಳ್ತೇನೆ. ಗೇರು ಬೀಜ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಅದು ಸಣ್ಣದು ಬಾಯಲ್ಲಿ ಸಿಕ್ಕುವಾಗ ಚೆನ್ನಾಗಿ ತಿನ್ನಲಿಕ್ಕೆ ಖುಷಿ ಆಗ್ತದೆ. ಸೊ ಸ್ವಲ್ಪ ಹೀಗೆ ಸಣ್ಣದಾಗಿ ಕಟ್ ಮಾಡ್ಕೊಳ್ತೇನೆ. ಇದೆಲ್ಲ ತಣ್ಣಗಾಯಿತು. ಇದನ್ನೀಗೊಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಪೌಡರ್ ಮಾಡ್ಕೊಳ್ಳೋಣ. ತುಂಬ ಈಸಿಯಾದ ಒಂದು ರೆಸಿಪಿ ಇದು. ಇದನ್ನೀಗ ಪೌಡರ್ ಮಾಡಿ ತರ್ತೇನೆ. ವೀಕ್ಷಕರೇ ನೋಡಿ, ಪೌಡರ್ ಆಗಿ ಬಂತು. ಇದನ್ನು ಮೊದಲೇ ಪೌಡರ್ ಮಾಡಿ ಇಟ್ಟುಕೊಂಡು ಸಹ ಆಗ್ತದೆ. ಈಗ ಈ ಪೌಡರನ್ನು ಇನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು, ಇದು ನನ್ನದು ಡ್ರೈ ಪೌಡರ್ ಮಾಡುವಂತಹ ಮಿಕ್ಸಿ. ಅದರಿಂದಾಗಿ ಇದರಲ್ಲಿ ನಾನೀಗ ಯೂಸ್ ಮಾಡ್ತಾ ಇಲ್ಲ. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇನ್ನು ಇದರಲ್ಲಿ 2 ಸ್ಪೂನ್ನಷ್ಟು ಅಕ್ಕಿಯ ಹುಡಿ ಹಾಕ್ಕೊಳ್ಳೋಣ. ಅದೇ ಸ್ಪೂನ್ ಎಷ್ಟು ನಾವು ಈ ಹೆಸರು ಬೇಳೆ ತೆಗೆದುಕೊಂಡಿದೆ ಅಷ್ಟೇ. ಇನ್ನು ತೆಂಗಿನ ತುರಿಯನ್ನು ಇದರಲ್ಲಿ ಹಾಕಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಇದರೊಟ್ಟಿಗೆ ಬಾದಾಮ್ ಬೇಕಿದೆ, ಬಾದಾಮ್ ಇದನ್ನು ಸ್ವಲ್ಪ ಹಾಕ್ಕೊಳ್ಳೋಣ. ಇನ್ನು ಏಲಕ್ಕಿ, ಒಂದು 2 ಏಲಕ್ಕಿ ಹಾಕಿ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ಹಾಕೊಂಡು ಒಂದು ಪೇಸ್ಟ್ ಮಾಡ್ಕೊಂಡು ತರೋಣ. ವೀಕ್ಷಕರೇ ನೋಡಿ, ಪೇಸ್ಟ್ ಈ ರೀತಿಯಾಗಿ ರೆಡಿಯಾಗಿ ಬಂತು. ಈಗ ಇಲ್ಲಿ ಅದೇ ಕಾವಲಿಯನ್ನು ಇಟ್ಕೊಂಡು ನಾನು ಒಂದು 2 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಳ್ತಿದ್ದೇನೆ. ತುಪ್ಪದಲ್ಲಿ ಈ ಡ್ರೈ ಫ್ರೂಟ್ಸ್ಗಳನ್ನು ಫ್ರೈ ಮಾಡೋಣ. ಎಲ್ಲ ತೆಂಗಿನ ತುರಿಯನ್ನು ಹಾಕ್ಕೊಂಡು ನಾನು ಇದರಲ್ಲಿ ಮಾಡಿಕೊಂಡೆ. ಎಷ್ಟು ತೆಗೆದುಕೊಂಡಿದ್ದೇನೆ, ಒಂದು ಇಡೀ ತೆಂಗಿನಕಾಯಿಯನ್ನು ನಾನು ತೆಗೆದುಕೊಂಡಿದ್ದೇನೆ. ಈಗ ಇದನ್ನು ಇದರಲ್ಲಿ ಹುರಿದುಕೊಳ್ಳೋಣ. ಸ್ವಲ್ಪ ನೋಡಿ, ಈ ಹುರಿದುಕೊಂಡಂತಹದ್ದನ್ನು ಇದರಲ್ಲಿ ಶಿಫ್ಟ್ ಮಾಡಿಕೊಳ್ಳೋಣ. ಖಾಲಿ ತುಪ್ಪ ಅದರಲ್ಲೇ ಇರಲಿ.
ಇನ್ನು ಇದೇ ಇದರಲ್ಲಿ ಈ ಒಂದು ಮಿಶ್ರಣವನ್ನು ಹಾಕ್ಕೊಳ್ತಿದ್ದೇನೆ. ಇನ್ನು ಬೇಕಿದ್ದರೆ 1 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಳ್ಬೋದು. ಎಲ್ಲವನ್ನು ಇದರಲ್ಲೇ ಹಾಕ್ಕೊಳ್ಳೋಣ. ಕೊನೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದರಲ್ಲಿ ಹಾಕ್ಕೊಂಡು ಈಗ ನೀರು ಹಾಕಿದ ಕೂಡಲೇ 1 ಬೌಲ್ನಷ್ಟು ಬೆಲ್ಲದ ಪುಡಿಯನ್ನು, ಸಪೋಸ್ ನಿಮ್ಮ ಹತ್ರ ಬೆಲ್ಲದ ಪುಡಿ ಇಲ್ಲದಿದ್ದರೆ ಬೆಲ್ಲವೇ ಇದ್ದರೆ ಗ್ರೈಂಡ್ ಮಾಡುವಾಗಲೇ ಬೆಲ್ಲವನ್ನು ಹಾಕ್ಕೊಂಡ್ರೆ ಆಗ್ತದೆ. ಈಗ ಎಲ್ಲವನ್ನು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ಕಲ್ಲಿನಷ್ಟು ಉಪ್ಪನ್ನು ಸಹ ಈಗ ಇದಕ್ಕೆ ನಾನು ಹಾಕ್ಕೊಳ್ತೇನೆ. ಹಾಕ್ಕೊಂಡು ಮೇಲಿನಿಂದ ಸ್ವಲ್ಪ ಈಗ ತುಪ್ಪವನ್ನು ಹಾಕ್ಕೊಳ್ಳೋಣ. 1 ಕಲ್ಲಿನಷ್ಟು ಉಪ್ಪು ಹಾಕ್ಕೊಂಡೊಮ್ಮೆ ಮಿಕ್ಸ್ ಮಾಡಿಕೊಂಡು ಇನ್ನು ಮೇಲೆ 1-2 ಚಮಚದಷ್ಟು ತುಪ್ಪ, ಇನ್ನು ಚೆನ್ನಾಗಿ ಇದನ್ನು ಇದರಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡ್ತಾ ಇದು ಒಂದು ಹದಕ್ಕೆ ಬರ್ತದೆ. ಸ್ವಲ್ಪ ಹದ ಉರಿಯಲ್ಲಿರಲಿ, ತುಂಬ ದೊಡ್ಡ ಸಹ ಬೇಡ, ಸಣ್ಣ ಉರಿ ಸಹ ಅಲ್ಲ, ಮೀಡಿಯಮ್ ಉರಿಯಲ್ಲಿ ಇಟ್ಟುಕೊಂಡು ಇದರಲ್ಲಿ ಮಿಕ್ಸ್ ಮಾಡಿಕೊಳ್ಳೋಣ. ಇಷ್ಟ ಆಗುವಾಗ ಈ ಡ್ರೈ ಫ್ರೂಟ್ಸ್ಗಳನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನಡುವಲ್ಲಿ 2-3 ಬಾರಿ ನಾನು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡೆ. ಈಗ ಇನ್ನು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹದ ಬರುವವರೆಗೆ, ಒಂದು ಗಟ್ಟಿ ಹದ ಬರುವ ತನಕ ಹಾಕ್ಕೊಳ್ಳೋಣ. ಇದೇನು ತುಂಬ ಗಟ್ಟಿ ಆಗಲಿಕ್ಕೆ ಏನಿಲ್ಲ. ಈಗ ಇದನ್ನು ನಾವು ಬೌಲ್ಗಳಲ್ಲಿ ಹಾಕ್ಕೊಂಡು ಸರ್ವ್ ಮಾಡಿ ತುಂಬ ರುಚಿಕರವಾಗಿರ್ತದೆ ಮತ್ತು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ತೆಂಗಿನಕಾಯಿ ಬಿಟ್ಟರೆ ಇದರಲ್ಲಿರೋದು ಹೆಸರು ಬೇಳೆ, ಅದು ಸಹ ಈ ಸಮ್ಮರ್ ಸೀಸನ್ಗೆ ಬೇಕಿದ್ದಂತಹ ಹೆಸರು ಬೇಳೆ. ಇನ್ನೂ ಸಹ ಬೇಕಿದ್ದರೆ ತುಪ್ಪವನ್ನು, ನಿಮಗೆ ತುಪ್ಪ ಕಡಿಮೆ ಬೇಕಿದ್ರೆ ಕಡಿಮೆ ತುಪ್ಪದಲ್ಲಿ ಸಹ ಮಾಡ್ಬೋದು, ಹೆಚ್ಚು ತುಪ್ಪ ಬೇಕಿದ್ರೆ ಹೆಚ್ಚು ತುಪ್ಪದಲ್ಲಿ ಸಹ ಮಾಡ್ಬೋದು, ನಿಮ್ಮ ರುಚಿಗೆ ಅನುಗುಣವಾಗಿ. ಮತ್ತು ಹೆಲ್ತ್ ಇದು ಯಾರಿಗೆ ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟ್ನವರು ಸಹ ಇದನ್ನು ತಿನ್ಬೋದು. ಮಾತ್ರ ಸ್ವಲ್ಪ ತುಪ್ಪ ಮತ್ತು ಬೆಲ್ಲ ಹೇಳಿದ್ದಕ್ಕಿಂತ ಸ್ವಲ್ಪ ಕಮ್ಮಿ ಮಾಡಿದರೆ ಬಹಳ ಚೆನ್ನಾಗಿ ಬರ್ತದೆ. ಆಯ್ತು, ಈಗ ಇದನ್ನೀಗ ನಾವು ಬೌಲಿಗೆ ಹಾಕ್ಕೊಂಡು ಸರ್ವ್ ಮಾಡೋಣ. ಇಲ್ಲಿ ನೋಡಿ, ಆಫ್ ಮಾಡ್ಕೊಂಡಿದ್ದೇನೆ. ಇದು ಒಂದು ಹದಕ್ಕೆ ಬಂತು, ಸಾಕು. ಇಷ್ಟ ಆಗುವಾಗ ಇದು ಬಹಳ ಟೇಸ್ಟಿಯಾಗಿ ಬರ್ತದೆ. ಆಲ್ರೆಡಿ ನಮ್ಮದು ಈ ಹೆಸರು ಬೇಳೆಯನ್ನು ಫ್ರೈ ಮಾಡಿದಂತಹ ಹೆಸರು ಬೇಳೆ ಮಕ್ಕಳಿಗೆ ಈ ಸೀಸನಲ್ಲಿ ಮಾಡಿಕೊಟ್ರೆ ಆರೋಗ್ಯಕ್ಕೆ ಸಹ ಬಹಳ ಉತ್ತಮ. ಈಗ ತೆಂಗಿನಕಾಯಿಯ ರೇಟ್ ತುಂಬ ನೋಡುವಾಗ ನಮಗೆ ತೆಂಗಿನಕಾಯಿಯ ವಸ್ತುಗಳನ್ನು ಮಾಡೋದು ಬೇಡ ಅಂತ ಕಾಣ್ತದೆ, ಬಟ್ ಹೆಲ್ತಿಗೆ ಒಳ್ಳೆಯದು. ನೋಡಿ, ಇದನ್ನು ಈ ರೀತಿಯಾಗಿ ಹೀಗೆ ಒತ್ತಿಕೊಂಡು ಹಾಕಿದರೆ ಆಯ್ತು. ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ. ಅಥವಾ ಈ ರೀತಿಯ ಸ್ಟೀಲ್ ಪಾತ್ರೆಯಲ್ಲಿ ಹಾಕ್ಕೊಂಡು ಹೀಗೆ ನೋಡಿ, ಹೀಗೆ ಮಾಡಿ ಸಹ ನೋಡಿ, ಈ ರೀತಿ ಸಹ ನಾವು ಇದನ್ನು ಒಂದೊಂದು ತಟ್ಟೆಯಲ್ಲಿ ಮಾಡಿ ಸಹ ಕೊಡ್ಬೋದು, ಅಥವಾ ಪ್ಲೇಟಲ್ಲಿ ಹಾಕಿ ಸಹ ಮಾಡ್ಕೊಳ್ಬೋದು. ಯಾವ ರೀತಿಯಲ್ಲಿ ಸಹ ಆಗ್ತದೆ. ಬಹಳ ಟೇಸ್ಟಿಯಾಗಿ ಬರುವಂತಹ ತೆಂಗಿನಕಾಯಿಯಿಂದ ಮಾಡಿದಂತಹ ಹಲ್ವಾ ಒಮ್ಮೆ ಟ್ರೈ ಮಾಡಿ ನೋಡಿ ಅಂತ ಹೇಳುತ್ತಾ, ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.